Hi guys, welcome back to my channel. I hope you guys are doing great. So ತಲೆಗೆ ಸ್ನಾನ ಮಾಡಿದ್ದೀನಿ ಆ್ಯಂಡ್ ವೈ ಅಂದರೆ ಬಿಸಿಲು ಇಲ್ಲ ಅಂತ ಅಂದರು. ಇಲ್ಲಿ ಎಷ್ಟು ಜೋರು ಮಳೆ ಬರ್ತಾ ಇದೆ ಮುಂಬೈಯಲ್ಲಿ, ಬಟ್ ಆಲ್ಸೋ ಐ ಆಮ್ ಸ್ವೆಟ್ಟಿಂಗ್ ಲೈಕ್ ಸೋ ಮಚ್. ಕೂಲರ್ ಇರಬೇಕು, ಫ್ಯಾನ್ ಇರಬೇಕು, ಇಲ್ಲಾಂದರೆ ಇಲ್ಲಿ ಆಗೋದೇ ಇಲ್ಲ. ಆ್ಯಂಡ್ ಪ್ರತಿ ಒಂದು ಕಡೆ ಲೈಕ್ ಕಿತ್ಕೊಂಡು ಹೋಗ್ತಾ ಇದೆ. ಯು ಕ್ಯಾನ್ ಸಿ I'm sweating. ಸಖತ್ ಶೆಕೆ ಆಗ್ತಾ ಇದೆ. Let me dry my hair and sit below the fan. Sorry, sit under the fan. ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಎಸ್, ಫುಡ್ ಈಸ್ ಲುಕಿಂಗ್ ಗುಡ್, ಬಟ್ ದ ಚಿಕನ್ ಕ್ವಾಂಟಿಟಿ ಈಸ್ ಓಕೆ. ಇಟ್ಸ್ ಮೋರ್ ಆಫ್ ಬೋನ್ ಪೀಸ್ ಕೊಟ್ಟಿದ್ದಾರೆ. ಬಟ್ ಯಾ, ಐ ಥಿಂಕ್ ಇಟ್ಸ್ ಫೈನ್. ಆ್ಯಂಡ್ ಜಸ್ಟ್ ಇಗ್ನೋರ್ ಮೈ ಹೇರ್. ಐ ಹ್ಯಾವ್ ಟು ಡ್ರೈ ಇಟ್ ಆರ್ ಇಲ್ ಐಲ್ ಗೆಟ್ ಸಿಕ್. ಆ್ಯಂಡ್ I've got little bit pain. I cannot move a lot and talk to you guys, but let me finish this food. It's looking yummy. Yeah, ತಿಂದ್ಬಿಟ್ಟು ವಾಪಸ್ ಬರ್ತೀನಿ. ಅದರಿಂದ ಲೆಟ್ ಇಟ್ ಡ್ರೈ ಫಾರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್. ಆದಷ್ಟು ನಿಮ್ಗೆ ಟೈಮ್ ಇದ್ದರೆ ಅದನ್ನು ಡ್ರೈ ಮಾಡೋಕ್ಬಿಟ್ಟು ಯಾವ್ಯಾವುದೋ ಬಾಚಣಿಗೆ ತೊಗೊಳ್ಳೋ ಬದಲು ಈ ಥರ ಬಾಚಣಿಗೆ ತೊಗೊಳ್ಳಿ. ಸೊ ಅದು ನಿಮಗೆ ಅದು ಈಸಿಯಾಗಿ ಬರುತ್ತೆ. ಆ್ಯಂಡ್ ತುಂಬ ಸಿಕ್ಕಾದಾಗ ಕೆಳಗೆ ಒಂದು ಸ್ವಲ್ಪ ಫಸ್ಟ್ ಬ್ರಷ್ ಮಾಡಿ ಆಮೇಲೆ ತಲೆ ಬಾಚೋದನ್ನು ರೂಢಿ ಮಾಡ್ಕೋಬೇಕು. ಆ್ಯಂಡ್ ಇದನ್ನು ಯಾಕೆ ತೋರಿಸಿದೆ ಅಂದರೆ ಇದು ಯೂಸ್ ಮಾಡಿದಾಗಿಂದ ಸ್ವಲ್ಪ ಹೇರ್ ಲಾಸ್ ಕಡಿಮೆ ಆಗಿದೆ ನನಗೆ. ಆ್ಯಂಡ್ ಚಿಕ್ಕ ವಯಸ್ಸಲ್ಲಿ ಇದನ್ನು ಯೂಸ್ ಮಾಡುವಾಗ ಹೆಂಗೋ ಸಿಗಾಕೊಂಡು ಬಿಡ್ತಿತ್ತು ಕೂದಲು ಅಂದ್ಬಿಟ್ಟು ಯೂಸ್ ಮಾಡ್ತಾಯಿರಲಿಲ್ಲ. ಬಟ್ ಇವಾಗ ಸ್ವಲ್ಪ ಬುದ್ಧಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಥರ ಯೂಸ್ ಮಾಡಿ ಚೆನ್ನಾಗಿ ಸಿಲ್ಕಿ ಬರುತ್ತೆ. ಆ್ಯಂಡ್ ಇದರಿಂದ ಸ್ವಲ್ಪ ಮಾಡಿಕೊಂಡ್ರೆ ಆವಾಗ ಅಷ್ಟೇ. ಸ್ವಲ್ಪ ಒಣಗಬೇಕಿನ್ನು, ಒಣಗಿ